ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ. ಗ್ರಹರಾಜ ಹೇ ವಿದ್ಯಹಿ ಶಿವಪ್ರಿಯಹಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ಶಾಂತಿ ಶನೈಶ್ಚರಾಯ ನಮಃ. ಕಾತಾಯೇ ವಿದ್ಯಹಿ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ವಿಶೇಷವಾಗಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ಕೊಡೋದೇನಪ್ಪ ಅಂದರೆ, ಪತಿ ಪತ್ನಿಯನ್ನು ಹೇಗೆ ಆಕರ್ಷಣೆಯನ್ನು ಮಾಡಬೇಕಾಗುತ್ತೆ. ಒಂದು ಪತಿ ಪತ್ನಿಯರ ಜೊತೆ ಒಂದು ಸಂಬಂಧ ತುಂಬಾ ಒಂದು ಕೆಟ್ಟದಾಗಿದ್ದರೆ ಅಥವಾ ಸಂಬಂಧದಲ್ಲಿ ಕೊರತೆಗಳು ಬಂದಿದ್ದರೆ, ಸತಿಪತಿಯಲ್ಲಿ ಕೆಲವೊಂದು ಸಾಮರಸ್ಯಗಳು ಇಲ್ಲ ಅಂದರೆ ಏನಪ್ಪ ಮಾಡಬೇಕು. ಯಾಕಂದರೆ ಎಲ್ಲ ವಿಚಾರದಲ್ಲೂ ಸಹಿತ ತಮಗೆ ಕಷ್ಟಗಳು, ಒಂದೊಂದು ವಿಚಾರಗಳು, ಪತಿ ಪತ್ನಿಯ ನಡುವೆ ಕೆಲವೊಂದು ಇರುಸು ಮುರುಸು, ಒಂದು ಯಾವುದೇ ಒಂದು ಬಾಂಧವ್ಯಕ್ಕೆ ಆತ ನಿಮ್ಮ ಜೊತೆ ಬರ್ತಾ ಇಲ್ಲ, ಅಥವಾ ನಿಮ್ಮ ಇಬ್ಬರ ನಡುವೆ ಕೆಲವೊಂದು ಸಮಸ್ಯೆಗಳಾಗ್ತಾ ಇದ್ದಾವೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ. ಗಂಡ ಹೆಂಡತಿ ಒಂದು ಬಾಂಧವ್ಯ ಅಂತ ನಾವೇನಂತ ಕರಿತೀವಿ, ಒಂದು ಸಂಬಂಧಗಳು ಏನಂತ ಕರಿತೀವಿ, ಬರೀ ವಿರಸದಲ್ಲೇ ಎಂಡ್ ಆಗ್ತಾ ಇದೆ, ಸರಸನೂ ಇಲ್ಲ, ಬರೀ ವಿರಸನೇ ಎಂಡ್ ಆಗ್ತಾ ಇದೆ. ಮತ್ತು ಯಾವುದೇ ರೀತಿಯಲ್ಲಿ ಒಂದು ಪ್ರೀತಿ ಪ್ರೇಮ ಅನ್ನುವಂಥ ಒಂದು ನೋಡಿ, ದೇರ್ ಇಸ್ ಎ ವ್ಯಾಲ್ಯೂ ಬಿಟ್ವೀನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಕರಿತೀವಿ. ಯಾವ ರೀತಿ ವ್ಯಾಲ್ಯೂಪ್ಪ ಅಂದರೆ, ಒಂದು ಪತಿ ಪತ್ನಿಯ ಒಂದು ಬೆಳವಣಿಗೆಗೆ ಒಂದು ವ್ಯಾಲ್ಯೂ ಬೇಕಾಗುತ್ತೆ, ಒಂದು ಸಾತ್ವಿಕತೆ ಬೇಕಾಗುತ್ತೆ. ಮತ್ತು ಅವೆರಡು ಬಾಂಧವ್ಯನೇ ಇಲ್ಲ ಅಂದರೆ, ಆ ಒಂದು ಸತಿಪತಿಯ ಒಂದು ಬಾಂಧವ್ಯನೇ ಇಲ್ಲ ಅಂದರೆ ಏನಪ್ಪ ಮಾಡ್ಬೋದು. ಆ ಸತಿಪತಿಯಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಬೆಳವಣಿಗೆ ಇಲ್ಲ ಅಂದರೆ ಏನಪ್ಪ ಮಾಡ್ಬೋದು. ಆ ಸತಿಪತಿಯ ನಡುವೆ ಒಂದು ವಿರಸನೆ ಆಗ್ತಾ ಇದೆ, ಬರೀ ಜಗಳಗಳಾಗ್ತಾ ಇದ್ದಾವೆ, ಮತ್ತು ಪತಿ ತನ್ನ ಮಾತನ್ನು ಕೇಳ್ತಾ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಏನಪ್ಪ ಮಾಡಬಹುದು. ಒಂದು ಸರಳ ಪರಿಹಾರ ನನ್ನ ಪ್ರೀತಿಯ ವೀಕ್ಷಕರೇ ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೀನಿ. ಏನಪ್ಪ ಮಾಡೋದು, ಈ ಒಂದು ಸಣ್ಣ ಮಂತ್ರ ಇದೆ. ಈ ಮಂತ್ರವನ್ನು ತಾವು ತಾಮ್ರದ ಎಲೆಯ ಮೇಲೆ, ಅಂದರೆ ಒಂದು ತಾಮ್ರದ ತಗಡಿನ ಮೇಲೆ ಈ ಒಂದು ಮಂತ್ರವನ್ನು ತಾವು ಬರೆದ್ರೆ ಎಲ್ಲ ರೀತಿಯಲ್ಲೂ ಸಹಿತ ತಮ್ಮ ಪತಿ ತಮ್ಮ ಮಾತನ್ನು ಕೇಳೋ ರೀತಿ ಆಗ್ತಾನೆ. ತಮ್ಮ ಸತಿಪತಿಯ ಒಂದು ಸಮಸ್ಯೆಗಳು ಮತ್ತು ಯಾವುದೇ ರೀತಿ ಜಗಳಗಳು ಏನಿರ್ತವೆ ಅದಕ್ಕೆ ಒಂದು ಮುಕ್ತಾಯ ಆಗುತ್ತೆ ಅನ್ನುವಂತಹ ಒಂದು ಸಂಕಲ್ಪ ಇದೆ. ಈ ಒಂದು ಮಂತ್ರವನ್ನು ತಾಳೆಗರಿ ಅಥವಾ ತಾಮ್ರದ ತಗಡಿನ ಮೇಲೆ ಬರಿಬೇಕಾಗತ್ತೆ. ಏನಂತ ಬರಿಬೇಕು? ಓಂ ಕಾಮಮಾಲಿನಿ ಟಂ ಟಂ ಸ್ವಾಹ. ಓಂ ಕಾಮಮಾಲಿನಿ ಟಂ ಟಂ ಸ್ವಾಹ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಓಂ ಕಾಮಮಾಲಿನಿ ಟಂ ಟಂ ಸ್ವಾಹ ಅನ್ನುವಂತಹ ಮಂತ್ರವನ್ನು ತಾವು ಒಂದು ತಾಮ್ರದ ತಗಡಿನ ಮೇಲೆ, ತಾಮ್ರದ ತಗಡಲ್ಲಿ ತಾವು ಅದನ್ನು ಬರೆದ್ಬಿಟ್ಟು ಸರ್ವಪ್ರಥಮವಾಗಿ ಈ ಮಂತ್ರವನ್ನು 108 ಬಾರಿ, ಅಂದರೆ 1108 ಬಾರಿ ಏನಪ್ಪ ಮಾಡಬೇಕಂದ್ರೆ 1108 ಬಾರಿ ಈ ಒಂದು ಜಪವನ್ನು ಸಿದ್ಧಿಗೊಳಿಸಬೇಕು. ಜಪ ಮಾಡಬೇಕು. ಏನಪ್ಪ ಅಂದರೆ ಓಂ ಕಾಮ ಮಾಲಿನಿ ಟಂ ಟಂ ಸ್ವಾಹ ಅಂತ ಬರೆದು ಅದ್ರ ಜೊತೆ ತಮ್ಮ ಪತಿಯ ಹೆಸರನ್ನು ಸಹಿತ ಬರಿಬೇಕಾಗತ್ತೆ. ತಮ್ಮ ಪತಿಯ ಹೆಸರನ್ನು ಬರೆದ್ಬಿಟ್ಟು ಅದಾದ ನಂತರ ಅವಶ್ಯಕತೆ ಇರುವಾಗ ಈ ಪ್ರಯೋಗವನ್ನು ಮಾಡಬೇಕಾಗುತ್ತೆ. ತಮ್ಮ ಒಂದು ಪತಿ ತಮ್ಮ ಮಾತನ್ನೇ ಕೇಳ್ತಾ ಇಲ್ಲ, ತಮ್ಮ ವಿಚಾರದಲ್ಲೇ ಆತ ಬರ್ತಾ ಇಲ್ಲ, ತಮ್ಮ ಪತಿಯ ಒಂದು ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಪತ್ನಿಗೆ, ಪತಿಯಿಂದ ಯಾವುದೇ ರೀತಿಯ ಒಂದು ಸುಖ ಶಾಂತಿ ನೆಮ್ಮದಿ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಈ ಒಂದು ಸರಳ ತಮ್ಮ ಮನೆಯಲ್ಲೇ ಮಾಡುವಂಥದ್ದು ಓಂ ಕಾಮಮಾಲಿನಿ ಟಂ ಟಂ ಸ್ವಾಹ ಅನ್ನುವಂತಹ ಒಂದು ಮಂತ್ರವನ್ನು ಪಠನೆ ಮಾಡಬೇಕು. ಎಷ್ಟು ಸತಿ ಅಂದರೆ 1108 ಬಾರಿ ಈ ಒಂದು ಪಠನೆಯನ್ನು ಮಾಡಿ, ಅದು ವಿಶೇಷವಾಗಿ ತಾವು ತಾಮ್ರದ ತಗಡಿನಲ್ಲಿ, ತಾಮ್ರದ ಒಂದು ಹಾಳೆಯಲ್ಲಿ ಬರಿಬೇಕು. ತಾಮ್ರದ ತಗಡು ಸಿಗುತ್ತೆ, ಗಂದಿಗೆ ಅಂಗಡಿಯಲ್ಲಿ ಕೇಳಿದ್ರೆ ಕೊಡ್ತಾರೆ. ಆ ಒಂದು ತಾಮ್ರದ ತಗಡಿಯಲ್ಲಿ ಅದನ್ನು ಒಂದು ಸತಿ ಬರೆದ್ಬಿಟ್ಟು ತಮ್ಮ ಒಂದು ಪತಿಯ ಹೆಸರ ಜೊತೆಗೆ ತಮ್ಮ ಹೆಸರು ಇಬ್ಬರದು ಹೆಸರನ್ನು ಬರೆದ್ಬಿಟ್ಟು ತಾಮ್ರದ ಆ ಒಂದು ದಾರವನ್ನು ಸುತ್ತಿ ಅದಕ್ಕೆ ಒಂದು ಇದನ್ನು ತಾವೇನಪ್ಪ ಮಾಡಬೇಕಂದ್ರೆ 1108 ಬಾರಿ ಜಪಿಸ್ಬೇಕು. ಪ್ರತಿನಿತ್ಯ ಇದನ್ನು ತಾವು ಜಪಿಸ್ತಾ ಹೋಗಬೇಕು. ಮತ್ತು ಇದಾದ ನಂತರ ಮೀನಿನ ಒಂದು ಪಿತ್ತ ಹಾಗೂ ಗೋರೋಚನದ ಒಂದು ಮಿಶ್ರಣ ಮಾಡಿ ಅದನ್ನು ಈ ಮಂತ್ರದಿಂದ 7 ಬಾರಿ ಅಭಿಮಂತ್ರಿಸಿ. ಒಂದು ನೀರಿಗೆ ಇದನ್ನು ಒಂದು ಮೀನಿನ ಒಂದು ಪಿತ್ತ ಹಾಗೂ ಗೋರೋಚನದ ಒಂದು ಮಿಶ್ರಣ ಮಾಡಬೇಕಾಗುತ್ತೆ. ಇದನ್ನು ತಾವು ಈ ಮಂತ್ರದಿಂದ 7 ಬಾರಿ ಅದನ್ನು ಅಭಿಮಂತ್ರಿಸಿ ಹಣೆಯ ಒಂದು ತಿಲಕವನ್ನು ತಮ್ಮ ಪತಿಗೆ ತಾವು ಇಡಬೇಕಾಗತ್ತೆ. ಪತ್ನಿಯು
ಅವನ ಕಂಪ್ಲೀಟಾಗಿ ಅವ್ರ ಮಾತನ್ನು ಕೇಳಲಿಕ್ಕೆ ಈ ಒಂದು ಮಂತ್ರವನ್ನು ಬರೆದು ತಾಮ್ರದ ಓಲೆಯಲ್ಲಿ ಈ ಮಂತ್ರವನ್ನು ಬರೆದು 108 ಬಾರಿ ಜಪಿಸಿ ಮೀನಿನ ಪಿತ್ತ ಹಾಗೂ ಗೋರೋಚನವನ್ನು ಎರಡು ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿದಾಗ ತಾವೇನಪ್ಪ ಮಾಡಬೇಕಂದ್ರೆ ಆ ಒಂದು ತಿಲಕವನ್ನು ತಮ್ಮ ಹಣೆಗೆ ಅಥವಾ ಪತಿಯ ಹಣೆಗೆ ತಾವಿದನ್ನು ಇಡೋದ್ರಿಂದ ಉತ್ತಮವಾದಂಥ ಫಲ. ಪತಿ ಪತ್ನಿಯ ನಡುವೆ ಒಂದು ಬಾಂಧವ್ಯ ಬೆಳೆಯುತ್ತೆ. ಪತಿ ಪತ್ನಿಯ ನಡುವೆ ಒಂದು ಬೆಳವಣಿಗೆ. ಇದು ಒಂದು ಮಾಸ ಇದೇ ರೀತಿ ತಾವು ಮಾಡೋದ್ರಿಂದ ಉತ್ತಮವಾದಂಥ ಫಲಾನುಫಲಗಳು ತಮಗೆ ಸಿಗುತ್ತೆ ಅಂತ ಹೇಳ್ತಾ, ಇದೇ ರೀತಿ ಇನ್ನೂ ಹೆಚ್ಚಿನ ಮಾಹಿತಿಗಳು ಈ ಒಂದು ವಿಡಿಯೋಗಳ ಮುಖಾಂತರ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಸುಲಭವಾದಂಥ ಪರಿಹಾರ, ತಾವು ಮನೆಯಲ್ಲೇ ಕುತ್ಕೊಂಡು ಮಾಡುವಂತಹ ಪರಿಹಾರಗಳು ಇದಾಗಿರುತ್ತೆ. ನನ್ನ ಪ್ರೀತಿಯ ವೀಕ್ಷಕರೇ, ತಾವು ಇದನ್ನು ಮಾಡ್ತಾ ಹೋಗಿ ಭಗವಂತನ ಕೃಪೆಗೆ ಪಾತ್ರರಾಗ್ತೀನಿ. ಸತಿ ಪತಿಯಲ್ಲಿ ಯಾವುದೇ ರೀತಿ ಕಲಹಗಳಿರಬಾರ್ದು. ಪ್ರೀತಿಯಿಂದ ಗೆಲ್ಲುವಂತಹ ಕೆಲಸವನ್ನು ಮಾಡಿ ಅಂತ ಹೇಳ್ತಾ, ಅಹಂಕಾರವನ್ನು ದೂರ ಬಿಡಿ. ಪತಿ ಪತ್ನಿಯ ನಡುವೆ ಯಾವುದಾದ್ರೂ ಒಂದು ಪ್ರೀತಿಯಿಂದ ಗೆಲ್ಲೋ ರೀತಿಯ ಒಂದು ವಿಶ್ವಾಸವನ್ನು ತಾವು ಪತಿ ಪತ್ನಿಗೆ ಕೊಡಬೇಕು, ಪತ್ನಿ ಪತಿಗೆ ಕೊಡಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ. ಇದೇ ರೀತಿ ನಮ್ಮ ಒಂದು ಪ್ರತಿಯೊಂದು ವಿಡಿಯೋಗಳನ್ನು ಪ್ರೋತ್ಸಾಹಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಕಮೆಂಟ್ ಮೂಲಕ ತಮ್ಮ ಎಲ್ಲ ಒಂದು ಕಮೆಂಟ್ಗಳನ್ನ ಕಳಿಸಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.